All of you, open your textbook. Okay, my dear students, yesterday in my class, we are discussed about the habit of Dr. B.R. Ambedkar. What is the habit of B.R. Ambedkar? Very good. Is a voracious reader. Okay. How many books he purchased? 2,000 books. Very good. Very good. 2,000 books. Okay. So let's start next para. Okay. See very carefully. Okay. Yes. All of you know. Yes, sir. Right. It is important to record here one major influence on Dr. Ambedkar. Hello. One major influence. ಒಂದು ಅತ್ಯಂತ ಪ್ರಭಾವ ಬೀರಿತು ಅಂಬೇಡ್ಕರ್ ಮೇಲೆ. ಮೇಜರ್ ಅಂದ್ರೇನು? ಪ್ರಮುಖವಾದ ಪ್ರಭಾವ, ಇನ್ಫ್ಲೂಯೆನ್ಸ್. ಏನಪ್ಪ ಅಂತ ಹೇಳಿದ್ರೆ, ವೈಲ್ ಇನ್ ದ USA, ಅವರು US ಅಲ್ಲಿ ಇರುವಾಗ, ಇವಾಗ ಇನ್ USA, he was drawn to the 14th amendment of the Constitution of the USA. ಅಮೆರಿಕದ ಸಂವಿಧಾನದ 14ನೇ ತಿದ್ದುಪಡಿ ಯಾರ ಮೇಲೆ ಪ್ರಭಾವ ಬೀರಿತು? Okay, my dear students, note down. Great influence. Which is the great influence? 14th Amendment. Very, very important. 14th Amendment. I will ask you, write down 14th Amendment. And I am asking a spelling. Okay? I am asking you spelling. Please write down. 14th Amendment of the Constitution. Of the Constitution of the USA. Of the USA. It is very important amendment in United States of America. ಅಮೆರಿಕ ದೇಶದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ತಿದ್ದುಪಡಿ. ಹೇಗೆ ಅಂತ ಹೇಳಿದ್ರೆ, so this amendment gave freedom to the black Americans. This amendment gave the freedom to black Americans. See, you think about ಕಪ್ಪು ವರ್ಣದ ಜನರಿಗೆ, ಅಮೆರಿಕದಲ್ಲಿರುವವರಿಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಸಂವಿಧಾನದ ತಿದ್ದುಪಡಿ ಯಾವುದು? 14th Amendment. 14th Amendment of the Constitution of USA, not India. USA ಇದೆ. ಇನ್ಫ್ಲೂಯೆನ್ಸ್ ಅನ್ನ ನೋಡಿ. ಸೊ ಇನ್ಫ್ಲೂಯೆನ್ಸ್, ಸೋ ಮೆನಿ ಇಂಡಿಯನ್ಸ್ ಆರ್ ದೇರ್. ಆವಾಗ ಭಾರತೀಯರು ಬಹಳ ಜನ ಇದ್ರು. ಈ ಸಂವಿಧಾನದ ಇತ್ತು, ಅದ್ರ ಪ್ರಭಾವ ಯಾರ ಮೇಲೇನು ಬೀಳಲಿಲ್ಲ. ಸಿ ಇದ್ರೂ ಬೀಳಿಲ್ಲ. ಇವ್ರ ಮೇಲೆ ಯಾಕೆ ಬಿತ್ತು? ಇವರು ಆಸಕ್ತಿ ಇತ್ತು. ಈಸ್ ಎ ಕೇರ್ ಟೇಕರ್. ಕಾಳಜಿ ಇತ್ತು ನೋಡ್ರಿ. ಅದಕ್ಕೆ ಹೇಳೋದು, ಎಲ್ಲವೂ ಇರುತ್ತದೆ. ಹಲೋ, ಎಲ್ಲವೂ ಇರುತ್ತೆ. ಯಾರು ನೋಡ್ತಾರೋ ಅವರಿಗೆ ಕಾಣುತ್ತೆ. ತಪ್ಪು ಯಾರ್ದು? ನಮ್ದೇ. ಸರ್ ನಾನು ಇರಲಿಲ್ಲ ಅಂದ್ರೆ, ಎಲ್ಲವೂ ಪ್ರಕೃತಿಯಲ್ಲಿ ಈಚ್ ಅಂಡ್ ಎವ್ರಿ ಶುಡ್ ಗಿವ್ ದ ಗಿಫ್ಟ್ ಬೈ ದ ಗಾಡ್. ಹೂಸ್ ಫಾಲ್ಟ್? ಯಾರು ತಪ್ಪದು? ಯಾರು ತಪ್ಪು? ಯಾರು ನೋಡಿಲ್ವೋ ಅವ್ರದೇ ತಪ್ಪದು. ಸೊ ದಟ್ ಇಸ್ ವೈ Ambedkar, same situation. The Indian situation at that time, ಭಾರತದ ಪರಿಸ್ಥಿತಿನೂ ಹಾಗೆ ಇತ್ತು ಅಂತ ತಿಳ್ಕೊಂಡ್ರೆ ಯಾರು? ಅಂಬೇಡ್ಕರ್. ನೋಡಿ, in the classroom there are so many students are sitting here, is it not? ಇಲ್ಲಿ ಎಲ್ಲರೂ ಕುತ್ಕೊಂಡಿದ್ರಲ್ಲ,
ಈ ಟೀಚಿಂಗ್ ಯಾರ ಮೇಲೆ ಪ್ರಭಾವ ಬೀರುತ್ತೆ? ಯಾರು ಈ ಟೀಚಿಂಗ್ ಅನ್ನ ಕಾಳಜಿಯಿಂದ ನಾನು ತಿಳ್ಕೊಬೇಕು ಅಂತ ಅನ್ಕೊಂತಾರೋ ಅವ್ರ ಮೇಲೆ ಪ್ರಭಾವ ಬೀರುತ್ತೆ. ತಪ್ಪ್ಯಾರ್ದು? ಸರ್ ನನಗೆ ಅರ್ಥ ಆಗಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ಎ ಮಿಸ್ಟೇಕ್ ಆಫ್ ಎ ಟೀಚರ್, ಇಟ್ ಇಸ್ ಎ ಮಿಸ್ಟೇಕ್ ಆಫ್ ಎ ರಿಸೀವರ್. ನೀವು ತಗೋಬೇಕಲ್ಲ. ಯಾರು ಆಸಕ್ತಿಯಿಂದ ಈ ಪಾಠವನ್ನ ಕೇಳ್ತಾರೋ ಆ ಪಾಠ ಪ್ರಭಾವ ಬೀರುತ್ತದೆ, ಕೇಳುವವರಿಗೆ ಪ್ರಭಾವ ಬೀರುತ್ತೆ. ಯಾರು ಆಸಕ್ತಿಯನ್ನ ವಹಿಸಲ್ಲ, ಯಾರು ಕಾಳಜಿಯನ್ನು ವಹಿಸಿಲ್ಲ, ನೀವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಅವ್ರ ಮೇಲೆ ಪ್ರಭಾವ. ಹಾಗಾದ್ರೆ ಮಿಸ್ಟೇಕ್ ಯಾರ್ದು? ಅದಕ್ಕೆ ನಾವೆಲ್ಲ ಏನ್ ಮಾಡ್ತೀವಿ, ಅವರು ಸರಿ ಪಾಠ ಮಾಡ್ತಿರ್ಲಿಲ್ಲ ಹಂಗಾಗಿ ನನಗೆ ಅರ್ಥ ಆಗ್ಲಿಲ್ಲ ಅಂತ ಒಬ್ರು ಹೇಳ್ತಾರೆ ಅಲ್ಲ, ಇಸ್ ನಾಟ್ ಎ ಗುಡ್ ಟೀಚರ್, ದಟ್ ಈಸ್ ವೈ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅವ್ರು ಸರಿಯಾಗಿ ಪಾಠ ಮಾಡಿದ್ರೆ ನಾನು ತಿಳ್ಕೊತಿದ್ದೆ ಅಂತಾರೆ ಒಬ್ರು. ವಿ ಡು ನಾಟ್ ಬ್ಲೇಮ್ ಎನಿ ಅದರ್ಸ್. ನಾವು ಯಾರನ್ನೂ ಕೂಡ ಬ್ಲೇಮ್ ಮಾಡಂಗಿಲ್ಲ. ತಪ್ಪ್ಯಾರ್ದು? ನಮ್ದೇ. ನೀನು ಯಾವಾಗ ಹಿಂಗೆ ತಿಳ್ಕೊಳ್ತೀಯೋ ಹಂಗೆ ಅದು ಕಾಣುತ್ತೆ. ಸಿ ಫಾರ್ ಎಕ್ಸಾಂಪಲ್ ದ 14th Amendment, that time is there. Is it not? ಅರ್ಥ ಆಗುತ್ತೆ ಮೈ ಪ್ಯಾಸೇಜ್? ಆರ್ ಯು ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಅಮೆರಿಕದ ಸಂವಿಧಾನದಲ್ಲಿ 14ನೇ ತಿದ್ದುಪಡಿ ಇತ್ತು. ಆ ಸಮಯದಲ್ಲಿ ಎಷ್ಟು ಜನ ಇದ್ದರು ಅಮೆರಿಕದಲ್ಲಿ? ಭಾರತದಲ್ಲಿ ಲಕ್ಷಾಂತರ ಜನರು. ಅವ್ರ ಮೇಲೆ ಎಲ್ಲರ ಮೇಲೆ ಪ್ರಭಾವ ಬೀರಲಿಲ್ಲ. ಯಾಕೆ? ಅವರು ಅವ್ರವ್ರ ಕೆಲಸದಲ್ಲಿ ದೇ ಆರ್ ಸೋ ಬಿಸಿ ಇನ್ ದೇರ್ ಓನ್ ವರ್ಕ್. ಕ್ಯಾಚ್ ಮೈ ಪಾಯಿಂಟ್? ನನ್ನ ಪಾಯಿಂಟ್ ಅರ್ಥ ಆಗುತ್ತೇನಾ? ಅವರು ಅವರದೇ ಆದ ಸ್ವಂತ ಕೆಲಸದಲ್ಲಿ ತಲ್ಲೀನರಾಗಿದ್ದರೆ ಹೊರತು ದೇಶ, ಸಮಾಜ, ಮಹಿಳೆಯರು, ದುರ್ಬಲರ ಬಗ್ಗೆ ಅವ್ರ ಕಾಳಜಿ ವಹಿಸಿರ್ಲಿಲ್ಲ. ಅದಕ್ಕೆ ಅದು ಯಾರ ಅಮೆರಿಕನ್ನು ಕಾಣಲಿಲ್ಲ, ಯಾರ ಸಂವಿಧಾನನೂ ಕಾಣಲಿಲ್ಲ. ಮೈ ಡಿಯರ್ ಸ್ಟೂಡೆಂಟ್, ಅದಕ್ಕೆ ಅಂಬೇಡ್ಕರ್ ಅವರು ಭಾರತದ ಪರಿಸ್ಥಿತಿಯನ್ನು ತಿಳ್ಕೊಂಡಿದ್ರು. ಅವ್ರಿಗೆ ತುಳಿತಾ ಇತ್ತು, ಥರ್ಸ್ಟ್ ಇತ್ತು, ಅವ್ರನ್ನ ಸರಿ ಮಾಡಬೇಕು ಅಂತ. ಅಮೆರಿಕದ ಸಂವಿಧಾನವನ್ನು ಓದಿದ್ರು. ಅಂಬೇಡ್ಕರ್ ರೀಡ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂಡ್ ಅಮೆರಿಕಾ. ನಾನು ಯಾಕೆ ಇದನ್ನ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ? ಸ್ಟ್ರೆಸ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಇದು ನಮಗೆ ಅಪ್ಲೈ ಮಾಡ್ಕೊಂಡು ನಾವು ಆ್ಯಸ್ ಎ ಸ್ಟೂಡೆಂಟ್ ನಮಗೆ ಏನು ಬೇಕು? ಫಸ್ಟ್ ಪುಟ್ ಯುವರ್ ಕ್ವಶನ್, ವಾಟ್ ಯು ವಾಂಟ್? ಐ ವಾಂಟ್ ಆಸ್ ಎ ಸ್ಟೂಡೆಂಟ್, I know all the subjects, is it not? And you interest about the teachers and your parents, then ನಿಮ್ಗೆ ಎಲ್ಲವೂ ಕಾಣುತ್ತೆ. ನೀನೇನು ಮಾಡ್ಬೇಕಾದ್ರೆ ಎಲ್ಲ ವರ್ಕ್ ಏನಾಗುತ್ತೆ. ಅದರ್ವೈಸ್ ಇಲ್ಲ ಅಂದರೆ ಏನು ಮಾಡಿದ್ರು ನೀವು ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮೈ ಡಿಯರ್ ಸ್ಟೂಡೆಂಟ್, ದಟ್ ಈಸ್ ವೈ ಸಿ 14th Amendment of the Constitution of the USA, which gave freedom to the black Americans, he saw, see, very important, he saw at once the situation, parallel. See, ಅದೇ ಪರಿಸ್ಥಿತಿ ಎಲ್ಲಿತ್ತು? ಇಂಡಿಯಾದಲ್ಲೂ ಇತ್ತು. PARALLEL. Parallels means parallels, same situation. Parallel, ಅದೇ ರೀತಿಯಾದ ಎರಡು ಅಮೆರಿಕದಲ್ಲೂ ಮತ್ತು ಇಂಡಿಯಾದಲ್ಲೂ ಪ್ಯಾರಲಲ್, ಒಂದಕ್ಕೊಂದು ಅಂತ ಎರಡೂ ಕಡೆ ಏನಂತಾರೆ? ಬೋತ್ ದ ಸೈಡ್ ಪ್ಯಾರಲಲ್ ಅಂದ್ರೆ ಬೋತ್ ದ ಸೈಡ್ ಅಂದ್ರೆ ಏನು? ಎರಡೂ ಕಡೆ ಪ್ಯಾರಲಲ್. ಓಕೆ, ಏನು ಸಿಚುವೇಶನ್ ಇತ್ತು ಅಂದ್ರೆ, ಫಾರ್ ದ ಡಿಪ್ರೆಸ್ಡ್ ಕ್ಲಾಸ್ ಇನ್ ಇಂಡಿಯಾ, ವಾಟ್ ಈಸ್ ದ ಸಿಚುವೇಶನ್? Depressed class. Depressed class means durbala varga. ಅಮೆರಿಕದಲ್ಲೂ ಇದ್ರು, ಇಂಡಿಯಾದಲ್ಲೂ ಇದ್ರು. ಇಂಡಿಯಾದಲ್ಲಿ ಚೆನ್ನಾಗಿತ್ತು ಅಂದ್ರೆ
ಅಂಬೇಡ್ಕರ್ ಏನ್ ಮಾಡ್ತಾ ಇದ್ರು? ಸುಮ್ಮನೆ ಇರ್ತಿದ್ರು, ಇನ್ಫ್ಲೂಯೆನ್ಸ್ ಆಗ್ತಾ ಇರಲಿಲ್ಲ. ಸೊ ಇಂಡಿಯಾದಲ್ಲೂ ಆ ಕ್ಲಾಸ್ ಕಷ್ಟಪಡ್ತಿರೋದ್ರಿಂದ ಅವ್ರಿಗೇನಾಯ್ತು, ಓಹೋ ಅಮೆರಿಕನ್ನವ್ರು ಯಾವ ರೀತಿ ಸ್ವಾತಂತ್ರ್ಯವನ್ನ ತಗೊಂಡಿದ್ದಾರೆ, ನಾವು ಯಾಕೆ ಪಡ್ಕೋಬಾರ್ದು? ವೈ ನಾಟ್ ಇನ್ ಇಂಡಿಯಾ? ಥಿಂಕ್ ಮಾಡಿದ್ರು. ಅವರು ಕೂಡ ನಮ್ಮ ಇಂಡಿಯಾದಕ್ಕೆ ಏನು ಮಾಡಿದ್ರು, ಅವರು ಅಪ್ಲೈ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದನ್ನ ಅಪ್ಲೈ ಮಾಡಬೇಕು. ನಾವು ಇದನ್ನ ಓದ್ತೀವಲ್ಲ, ಇದು ನಾವೇನು ಮಾಡಬೇಕು? ಅಪ್ಲೈ ಮಾಡಬೇಕು. ಜ್ಞಾನವನ್ನು ತಿಳ್ಕೊಂಡು ಎಲ್ಲೆಲ್ಲಿ ಏನೇನು ಬೇಕು ನಾವು ಅಪ್ಲೈ ಮಾಡೋದನ್ನು ಸರಿ ಮಾಡಬೇಕಲ್ಲ. ನಾವು ಯಾಕೆ ಪಾಠ ಓದೋದು? ವೈ ಯು ಆರ್ ಲರ್ನಿಂಗ್ ದ ಲೆಸನ್. ಇನ್ ದಿಸ್ ಲೆಸನ್ ವಿ ಲರ್ನ್. ನಾವು ತಿಳ್ಕೋಬೇಕು ನಮ್ಮ ಸುತ್ತಮುತ್ತಲು ಯಾವ ರೀತಿಯಾದ ಕಷ್ಟಗಳು ಇದೆ, ಆ ಕಷ್ಟಗಳು ಹೆಂಗೆ ಬಗೆಹರಿಯುತ್ತೆ, ಅದನ್ನ ನಾವು ತಿಳ್ಕೊಂಡು ಅದನ್ನ ಏನ್ ಮಾಡ್ಬೇಕು ನಮ್ಮ ಜೀವನದಲ್ಲೂ. ಅದಕ್ಕೆ ನಾವು ಓದೋದು. ಪಾಠಗಳು ಹೇಗಿದ್ದಾವೆ? ಇದು ವೈ ದ ಲೆಸನ್ ಇಸ್ ಗಿವ್ ಟು ಯು. ಪಾಠ ನಿಮ್ಗೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಪಾಠ ಓದಿ ಅಂಕವನ್ನು ಪಡೆಯೋದಕ್ಕಲ್ಲ. ದಿಸ್ ಲೆಸನ್ ಇಸ್ ನಾಟ್ ಓನ್ಲಿ ಫಾರ್ SSLC ಎಕ್ಸಾಮಿನೇಷನ್, ನಾಟ್ ಓನ್ಲಿ ಮಾರ್ಕ್ಸ್. ಇಟ್ ಗಿವನ್ ಟು ಯು ಮೈ ಡಿಯರ್ ಸ್ಟೂಡೆಂಟ್ಸ್ ಫಾರ್ ದ ಲೈಫ್ ಎಜುಕೇಶನ್. ನೀನು ಜೀವನದಲ್ಲಿ ಮುಂದೆ ಬಾ ಅಂತ ಕೊಟ್ಟಿರೋದು ಇದು ಲೆಸನ್. ನಾಟ್ ಓನ್ಲಿ ಗಾಟ್ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಅಂಡ್ ಗಾಟ್ MBBS, ಡಾಕ್ಟರ್, ಇಂಜಿನಿಯರ್. ನೋ, ಸೀರಿಯಸ್ಲಿ ಈ ಪಾಠದಿಂದ ನಾವು ಕಲಿಬೇಕಾಗಿರೋದು ಏನು? ದ ಸಿಚುಯೇಷನ್. ಯಾರು ಅಸಹಾಯಕರಿದ್ದಾರೆ, ಯಾರು ದುರ್ಬಲ ಇದ್ದಾರೆ, ದೋಸ್ ಹೂ ಆರ್ ಇನ್ ಡಿಪ್ರೆಸ್ಡ್ ಕ್ಲಾಸ್, ವಿ ಮಸ್ಟ್ ಹೆಲ್ಪ್. ಆಸ್ ಅಂಬೇಡ್ಕರ್ ಶ್ರೀಮಂತನ See, that man is a poor man. How he became a world class, the great? ದುಡ್ಡು ಕೊಟ್ಟರು ಬಂದ್ರ ಅವರು? ದುಡ್ಡು ಕೊಟ್ಟು ಬಂದ್ರ? ದುಡ್ಡೇ ಇಲ್ಲ ಪಾಪ, ಊಟಕ್ಕೂ ಗತಿ ಇಲ್ಲ. ಆದರೆ ಇಂಟ್ರೆಸ್ಟ್ ಏನವ್ರಿಗೆ? ಇಂಟ್ರೆಸ್ಟ್ ಇದೆಯಲ್ಲ, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂತ. ದಟ್ ಈಸ್ ಮೇಕ್ ಇಟ್ ಗ್ರೇಟ್. ನಾವು ಗ್ರೇಟ್ ಆಗಬೇಕಾದ್ರೆ ನಾವು ಹಣ ಸಂಪಾದನೆಯನ್ನ ಮಾಡಂಗಿಲ್ಲ. ಅರ್ನಿಂಗ್ ಆಫ್ ಮನಿ ಇಸ್ ನಾಟ್ ಎ ಗ್ರೇಟ್. Earning of money is not a great. Helping hand is great. You must help each other. That is a great. That is called as the great people. ನಾವು ಗ್ರೇಟ್ ಅಂತ ಹೇಳೋದಕ್ಕೆ ಟಾಟಾ, ಬಿರ್ಲಾ, ಅಂಬಾನಿ 1000 ಕೋಟಿ ರೂಪಾಯಿ ಗ್ರೇಟ್ ಅಂತ ಇಲ್ಲ. ಅವ್ರ ಪಾಠಗಳಿಲ್ಲ. ಪಾಠಗಳು ಇರೋದು 1000 ಕೋಟಿಯ ಸರದಾರ. ಪಾಠ ಇದೆಯಾ? Is there any lesson to 1000 crores man? No sir. No. ನಾನು ಏನು ಕಲಿಬೇಕು ಅದರಿಂದ? ನಾವೇನು ಕಲಿಬೇಕಾಗಿಲ್ಲ. ದುಡ್ಡು ಸಂಪಾದನೆ ಮಾಡುವುದು ಹೇಗೆ ಪಾಠ ಇದೆಯಾ? ಇಸ್ ದರ್ ಎನಿ ಲೆಸನ್ ಟು ಅರ್ನಿಂಗ್ ದ ಮನಿ? ವೈ ನಾಟ್ ನೆಸೆಸರಿ. ದಟ್ ಈಸ್ ನಾಟ್ ವೆರಿ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಈಸ್ ಹೌ ಯು ಬಿಕಮ್ ಎ ಹ್ಯೂಮನ್ ಬೀಯಿಂಗ್ಸ್. ನಾವು ಮನುಷ್ಯರಾಗುವುದು ಹೇಗೆ, ಅದಕ್ಕಾಗಿ ಪಾಠ ಕೊಟ್ಟಿರೋದು ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಹಾಗಾಗಿ ನೀವು ಅಪ್ಲೈ ಮಾಡ್ಕೋಬೇಕಲ್ಲ. ಹೌ ಯು ಅಪ್ಲೈ ದಿಸ್ ಲೆಸನ್ ಇನ್ ಅವರ್ ಓನ್ ಲೈಫ್. ನಮ್ಮ ಜೀವನ ಮೇಲೆ ಹೆಂಗೆ ಪ್ರಭಾವ ಬೀರ್ತಾ ಇಲ್ಲ. This lesson is influence on you. Yes, sir. Influence ಆಗಲಿಲ್ಲ ಅಂದ್ರೆ it is a waste. It is a waste. So the national vision ಅಂತ ಇದೆ. This lesson is a national vision. ರಾಷ್ಟ್ರೀಯ ದೃಷ್ಟಿಕೋನ ಇದೆ ಈ ಪಾಠದಲ್ಲಿ. ಏನಿದೆ? ವಿದ್ಯಾರ್ಥಿಗಳಲ್ಲಿ ಏನು ಬೆಳೆಸ್ಕೋಬೇಕಿದು? ವಾಟ್ ಯು ಇಂಪ್ರೂವ್, ಹೌ ಟು ಡೆವಲಪ್ ನ್ಯಾಷನಲ್ ವಿಷನರಿ. ನ್ಯಾಷನಲ್ ರಾಷ್ಟ್ರೀಯ ದೃಷ್ಟಿಕೋನ. ಬರೇ ಮನೆ, ಊರು, ಹಳ್ಳಿ, ತಾಲೂಕು, ಜಿಲ್ಲೆ, ರಾಜ್ಯ ಅಲ್ಲ. ಈ ಪಾಠದಿಂದ ಏನ್ ತಿಳ್ಕೋಬೇಕು ನಾವು? ರಾಷ್ಟ್ರ ಮಟ್ಟದಿಂದ ನಾವು ಏನನ್ನ ಕಲಿಬೇಕು ಅನ್ನೋದನ್ನ ತೋರಿಸಿದ್ದಾರೆ. ಇಂದ ಸೇಮ್ ಅಂಬೇಡ್ಕರ್ ಹೌದಲ್ಲ ಮಾಡಿದ್ರು. ಅಂಬೇಡ್ಕರ್ ಏನ್ ಮಾಡಿದ್ರು? ಒಂದು ಹಳ್ಳಿಯಲ್ಲಿದ್ರು, ಅವ್ರ ಸುತ್ತಮುತ್ತಲ ಕಷ್ಟ ಅದೇನಾಯ್ತು? ರಾಷ್ಟ್ರ ಮಟ್ಟದ ಸಮಸ್ಯೆ ಆಯ್ತು. ನಿಮ್ಮ ಒಂದು ಏರಿಯಾದ ಸಮಸ್ಯೆ ಏನಾಗುತ್ತದ? ರಾಷ್ಟ್ರದ ಸಮಸ್ಯೆ. ಅದ್ರ ಬಗ್ಗೆ ನೀವು ನಿಮ್ಮ ಊರಲ್ಲಿ ಒಂದು ಸಮಸ್ಯೆ ಬಗೆಹರಿತು ಅಂದ್ರೆ ಅದು ಎಲ್ಲಿ ಹೋಗುತ್ತದ? ರಾಷ್ಟ್ರ ಮಟ್ಟದ ಸಮಸ್ಯೆಗೆ ಅದು ಪರಿಹಾರವನ್ನ ತೋರಿಸುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ಇನ್ ದಿಸ್ ವೇ ಡಾಕ್ಟರ್ B.R. ಅಂಬೇಡ್ಕರ್ ಥಿಂಕ್ ಅಬೌಟ್ ದಿಸ್ ಅಮೆಂಡ್ಮೆಂಟ್. ಅಂಡ್ ಆನ್ ರಿಟರ್ನಿಂಗ್ ಹೋಮ್, ಅವ್ರು ಮತ್ತೆ ಮರಳಿ ಅವರು ಸ್ವದೇಶಿಗೆ ಬಂದ್ರಲ್ಲ, ಬಾಬಾ ಸಾಹೇಬ್ came to be greatly influenced by the life and work of Mahatma
ಫುಲೆ. ನೋಡಿ, ನಾವು ಯಾವ ವ್ಯಕ್ತಿಯ ಸಹವಾಸ ಮಾಡ್ತೀವಿ ಅಂದ್ರೆ, ನಾವು ಯಾವ್ಯಾವ ವ್ಯಕ್ತಿಯ ಸಹವಾಸ ಮಾಡ್ತೀವಿ ಅಂತ ಅವ್ರ ಇಂಟ್ರೆಸ್ಟ್ ಹೆಂಗಿರುತ್ತೋ ಅಂತ ವ್ಯಕ್ತಿಗಳ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೊಂತೀವಿ. ಅಂಬೇಡ್ಕರ್ ಒಂದು ಆಲೋಚನೆ ಹೆಂಗಿತ್ತೋ ಅವ್ರಿಗೆ ಕಣ್ಣಿಗೆ ಕಾಣೋದೆಲ್ಲ ಅಂತ ಆಲೋಚನೆಯುಳ್ಳ ವ್ಯಕ್ತಿಗಳೇ. ಮಹಾತ್ಮ ಫುಲೆ ಕಂಡ್ರು. ಮಹಾತ್ಮ ಫುಲೆ ಯಾಕೆ ಕಂಡ್ರು ಅಂದ್ರೆ ಅವರ ಆಲೋಚನೆ ಅಂಥದ್ದೇ ಆಗಿತ್ತು. ನಿಮ್ಮ ಸ್ನೇಹಿತರನ್ನ ನೋಡ್ಕೊಳ್ರಿ. ಯು ಥಿಂಕ್ ಅಬೌಟ್ ಯುವರ್ ಫ್ರೆಂಡ್ಸ್. ನಿಮ್ಮ ಆಲೋಚನೆ ಹೆಂಗಿರುತ್ತೋ ಅಂತ ಆಲೋಚನೆ ಸ್ನೇಹಿತರನ್ನೇ ಆಯ್ಕೆ ಮಾಡ್ಕೊಂಡಿರ್ತೀನಿ. ಜಸ್ಟ್ ಥಿಂಕ್ ಅಬೌಟ್ ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ಸ್ ಆಯ್ಕೆ ಮಾಡ್ಕೊಳ್ಳೋದು ಹೆಂಗಂದ್ರೆ, ನಿನಗೆ ಯಾರು ಅಡ್ಜಸ್ಟ್ ಆಗ್ತಾರಲ್ಲ, ನಿನ್ನ ಆಲೋಚನೆಗೂ ಅವ್ರ ಆಲೋಚನೆಗೆ ಸೇಮ್ ಇರುತ್ತಲ್ಲ, ಅವರಷ್ಟೇ ಫ್ರೆಂಡ್ ಆಗ್ತಾರೆ. ನಿನ್ನ ಆಲೋಚನೆಗೂ ಅವರ ವಿಭಿನ್ನ ಆಗ್ತದೆ, ನಾಳೆ ಯಾರು ಮಾತಾಡಲ್ಲ, ಅವರು ಅತ್ಲಾಗೆ ಯಾಕೆ ಹೇಳಿ? ದ ಥಿಂಕಿಂಗ್ ಇಸ್ ಡಿಫ್ರೆಂಟ್. Thinking is different. In the same way, Dr. B.R. Ambedkar influenced the life of Mahatma Phule. So nowadays, so many students influenced by the film actors. Their body, the physical body, they give the great muscles, and you follow that like. ನೀವು ಅಂಗಾಂಗಗಳನ್ನ ಪ್ರದರ್ಶನ ಮಾಡ್ತಕ್ಕಂಥ ನಿಮ್ಮ ಆಸಕ್ತಿ ಇದ್ರೆ ನಿಮ್ಗೆ ಯಾರು ಹೀರೋ? ಸಿನಿಮಾ ಹೀರೋಗಳೇ ನಿಮಗೆ ಹೀರೋ. ನಿನ್ನ ಆಸಕ್ತಿ ಆ ಥರ ಇಲ್ಲ ಅಂದ್ರೆ ಅರ್ಧ ಬಿಸಾಕ್ತೀಯ. ಓ, ದಿಸ್ ಇಸ್ ಬ್ಯಾಡ್. ಅದಕ್ಕೆ ನೀವೆಲ್ಲ ಜ್ಞಾನ ಬಂದಂಗೆಲ್ಲ ನೀವು ಅದೆಲ್ಲ ಮಾಡಿದ್ದೆಲ್ಲ ಚೈಲ್ಡಿಶ್ ಆಗುತ್ತೆ. ನೀವು ಮಾಡಿದ್ದೆಲ್ಲ ಏನಾಗುತ್ತದು? ಅಯ್ಯೋ, ನಾನು ಎಷ್ಟು ದಡ್ಡ ಇದ್ದೆ. ಅರಿವಾದಂಗಿಲ್ಲ ನಿಮ್ಮ ಹೀರೋ ಯಾರಾಗ್ತಾರೆ? ದ ಗ್ರೇಟ್ ಪೀಪಲ್. ಅಂಬೇಡ್ಕರ್, ಗಾಂಧೀಜಿ, ಬಸವಣ್ಣ. ಇಸ್ ಇಟ್ ನಾಟ್? ಈ ಸ್ವಾಮಿ ವಿವೇಕಾನಂದ. ಇಸ್ ಇಟ್ ನಾಟ್? ಸೊ ದಿಸ್ ಈಸ್ ಹೌ influence on you, my dear students. Okay, Mahatma Phule. Write down. Influenced by Mahatma Phule. ಮಹಾತ್ಮ ಫುಲೆ ಅವ್ರನ್ನ ವರ್ಕ್ ಅಂಡ್ ಲೈಫ್. ವರ್ಕ್ ಅಂಡ್ ಲೈಫ್ ನೋಡಿ, ಅವ್ರು ಏನು ಪುಸ್ತಕ ಬರೆದಿರಲ್ಲ. ಮಹಾತ್ಮ ಫುಲೆಯ ಅವರ ಕೆಲಸ, ಅವರ ಜೀವನ, ಅವರ ಜೀವನವೇ ಇನ್ನೊಬ್ರಿಗೆ ಏನಾಗಿರ್ತದೆ? ಲೆಸನ್ ಆಗಿರುತ್ತೆ, ಮಾಡೆಲ್ ಆಗಿರುತ್ತೆ. ಅವ್ರೇನು ಭಾಷಣ ಬಿಗಿಯಲ್ಲ. ದ ಗ್ರೇಟ್ ಪೀಪಲ್ ಕೆನಾಟ್ ಬಿ ಸ್ಪೀಚ್. ಮೈ ಡಿಯರ್ ಸ್ಟೂಡೆಂಟ್, ಮಹಾತ್ಮರು, ಮಹಾನ್ ವ್ಯಕ್ತಿಗಳು ಭಾಷಣವನ್ನ ಮಾಡಲ್ಲ. ಅವರ ಕೆಲಸನೇ ಮಾತು. ದ ಗ್ರೇಟ್ ಪೀಪಲ್ಸ್ ವರ್ಕ್ ಈಸ್ ಸ್ಪೀಕ್. ದ ಕಾಮನ್ ಪೀಪಲ್ಸ್ ಸ್ಪೀಕ್ ಈಸ್ ವರ್ಕ್. ಮಾತಾಡೋದೇ ಕೆಲಸ ಆಗಿದೆ. ಡಿಫರೆನ್ಸ್ ಬಿಟ್ವೀನ್ ಕಾಮನ್ ಅಂಡ್ ಗ್ರೇಟ್. ಸಾಮಾನ್ಯ ಮತ್ತು ಅಸಾಮಾನ್ಯನಿಗೆ ವ್ಯತ್ಯಾಸ ಎಷ್ಟೊತ್ತೇನು? ಮಹಾತ್ಮರ ಕೆಲಸವೇ ಮಾತಾಗಿರುತ್ತದೆ. ಸಾಮಾನ್ಯರ ಮಾತೆ ಕೆಲಸವಾಗಿರುತ್ತದೆ. ಸಿ ಹೌ ಸಿಲಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನಾವೇನಾಗಬೇಕು? ಯಾರು ಫಾಲೋ ಮಾಡಬೇಕು? ಸ್ಪೀಕ್ ಲೆಸ್, ವರ್ಕ್ ಮೋರ್. ಸ್ಪೀಕ್ ಲೆಸ್, ವರ್ಕ್ ಮೋರ್. ಮಾತು ಕಡಿಮೆ ಮಾಡು, ಕೆಲಸ ಜಾಸ್ತಿ. ಸೊ ಇನ್ ದಿಸ್ ವೇ ಮಹಾತ್ಮ ಫುಲೆ's ವರ್ಕ್ ಅಂಡ್ ಲೈಫ್ ಇನ್ಫ್ಲೂಯೆನ್ಸ್ ಆನ್ ಡಾಕ್ಟರ್ B.R. ಅಂಬೇಡ್ಕರ್. ಮಹಾತ್ಮ ಫುಲೆ ಅವರು ಹೇಳಿಲ್ಲ ಅಂತೆ, ಯು ಕೆನಾಟ್ ಬಿ ಸ್ಪೀಕ್, ಹಲೋ ಕಮ್ ಸಿ ಮೀ, ಆಲ್ ಆಫ್ ಯು ಫಾಲೋ ಮೀ ಹೇಳಿಲ್ಲ ಅವರು. ನಮ್ಮನ್ನೆಲ್ಲ ಅನುಸರಿಸ್ರಿ, ನನ್ನ ಮಾತು ಕೇಳ್ರಿ ಅಂತ ಹೇಳಿಲ್ಲ ಅಂತ ಅವರು. ಯಾರು? ಅವ್ರ ಕೆಲಸ, ಅವ್ರ ಪಾಡಿ ಅವರು. ಅದು ಯಾರ ಮೇಲೆ ಪ್ರಭಾವ ಬೀರ್ತೋ? ಅವ್ರೊಬ್ಬರ ಮೇಲೆ ಯಾಕೆ ಪ್ರಭಾವ ಬೀರ್ತೋ?
ಅದು ಭಾರತ ಅಂಬೇಡ್ಕರ್ ಒಬ್ಬರೇ ಇದ್ರ, ಯಾರು ಇರ್ಲಿಲ್ವಾ? ಅವ್ರದ್ದೇ ಅದೇ ರೀತಿ ಆಲೋಚನೆ. ಅವ್ರದ್ದು ಕೂಡ ಅದೇ ರೀತಿ ಆಲೋಚನೆ ಅದೇ ರೀತಿ ಆಲೋಚನೆ ಇರೋದ್ರಿಂದ ಅವ್ರು ಎಂತ ವ್ಯಕ್ತಿ ಕಾಣ್ತಾರೆ? ಅಂತ ವ್ಯಕ್ತಿನೇ. ಕಾಣುತ್ತದೆ. ಈ ದುರಾಲೋಚನೆ ಮಾಡುವ ವ್ಯಕ್ತಿ ಅವ್ರು ಯಾವ ವ್ಯಕ್ತಿ ಕಾಣ್ತಾರೆ? ಅದೇ ಅಂತ ದುಷ್ಟರೇ ಕಾಣ್ತಾರೆ. ದುಷ್ಟರಿಗೆ ದುಷ್ಟರೇ ದುಷ್ಟರ ಕೆಲಸಗಳೇ ಕಾಣ್ತವೆ, ಸಜ್ಜನರಿಗೆ ಸಜ್ಜನರೇ ಕಾಣುತ್ತದೆ. ಸಜ್ಜನರೇ ಕಾಣ್ತವೆ. ಆದ್ರಿಂದ ನಾವು ಯಾರ ಸಹವಾಸ ಮಾಡ್ಬೇಕು ಅನ್ನೋದನ್ನ ನಾವು ಬಹಳ ಕೇರ್ಫುಲ್ ಆಗಿ ತಿಳ್ಕೋಬೇಕು. ಸಿ ಮಹಾತ್ಮ ಫುಲೆಸ್ ವರ್ಕ್ ಅಂಡ್ ಲೈಫ್ ಇನ್ಫ್ಲೂಯೆನ್ಸ್ ಆನ್ ಡಾಕ್ಟರ್ B.R. Ambedkar. The votary of classes, society and women's uplifter. Women's uplifter. Ambedkar, social worker. Mahatma Phule is also social worker. His main intention is to uplift of women's and depressed class. ಇಬ್ಬರದು ಆಲೋಚನೆ ಏನಿತ್ತು ಅಂದ್ರೆ ಹಿಂದುಳಿದವರ ಮಹಿಳೆಯರ ಏಳಿಗೆಗಾಗಿ ಶ್ರಮಿಸುವುದು ಅವ್ರದ್ದು ಆಲೋಚನೆ ಆಗಿತ್ತು. ಹಾಗಾಗಿ ಇಬ್ರು ಏನ್ ಮಾಡಿದ್ರು, ಒಬ್ರಿಗೊಬ್ರು ಪ್ರಭಾವವನ್ನ ಬೀರಿದ್ರು. ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ವೇ ಸೊ ಯು ಥಿಂಕ್ ಸೊ it is not a great work, just to think and go in the path of, in the direction of that kind of work. My dear students, okay, I understand? Okay, thank you so much. Tomorrow we shall continue next. Thank you.